ಸಿಟಿ ರವಿ ಅಶ್ಲೀಲ ಪದ ವಾರ್ ಕೇಸ್ ಇಂದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ವಿಚಾರಣೆ. ಸಿಎಂ ಪುತ್ರ ಯತೀಂದ್ರಗೆ ನೋಟಿಸ್ ನೀಡಿದ್ದ ಕೆಡಿ ಅವಾಚ್ಯ ಪದ ಬಳಕೆ ಬಗ್ಗೆ ಮಾಹಿತಿ ನೀಡಲಿರುವ ಯತೀಂದ್ರ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಹೌದು ಆ ಥರ ಹೇಳಿಕೆ ನೀಡಿದ್ದು ನಿಜ ಅಂತ ಹೇಳಿ FSL ರಿಪೋರ್ಟ್ ಬಂದಿತ್ತು ಅಂತೇಳಿ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಏನು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ಯಾಚ್ಯ ಶಬ್ದ ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಆ ಒಂದು ಸಂದರ್ಭದಲ್ಲಿ ಸದನದಲ್ಲಿದ್ದಂತ ಕೆಲವು MLC-ಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ CID, ಉಳಿದಂತೆ ಯತೀಂದ್ರ ಸಿದ್ದರಾಮಯ್ಯ, DT ಶ್ರೀನಿವಾಸ್ ಸೇರಿದಂತೆ 3 MLC-ಗಳಿಗೆ ಒಂದು ವಿಚಾರಣೆಗೆ ಬಂದು ನೀವ್ ಏನ್ ನೋಡಿದ್ರಿ ಅಲ್ಲಿ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ನುಡಿಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಶನಿವಾರನೇ ಯತೀಂದ್ರ ಸಿದ್ದರಾಮಯ್ಯಗೆ ವಿಚಾರಣೆಗೆ ಬರೋಕ್ಕೆ CID ಸೂಚಿಸಿತ್ತು. ಆದ್ರೆ ಸೋಮವಾರ ನಾನು ಬರ್ತೀನಿ ಅಂತೇಳಿ ಅವರೇ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು. ಹೀಗಾಗಿ ಇವತ್ತು ಬಂದು ಅವತ್ತು ಏನಾಯ್ತು, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಯಾವ ರೀತಿ ಈ ಒಂದು ಘಟನೆ ಶುರುವಾಯಿತು, ಮತ್ತೆ ಯಾರೆಲ್ಲ ಏನನ್ನು ಕೂಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ CID ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸುವಂತದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ಇನ್ನು ಮಂಗಳೂರು ಸಿಟಿ ರವಿ ಅಶ್ಲೀಲ ಪದ ವಾರ್ ಕೇಸ್ ಇಂದು MLC ಯತೀಂದ್ರ ಸಿದ್ದರಾಮಯ್ಯ ವಿಚಾರಣೆ. ಸಿಎಂ ಪುತ್ರ ಯತೀಂದ್ರಗೆ ನೋಟಿಸ್ ನೀಡಿದ್ದ ಕೆಡಿ ಅವಾಚ್ಯ ಪದ ಬಳಕೆ ಬಗ್ಗೆ ಮಾಹಿತಿ ನೀಡಲಿರುವ ಯತೀಂದ್ರ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಹೌದು ಆ ಥರ ಹೇಳಿಕೆ ನೀಡಿದ್ದು ನಿಜ ಅಂತ ಹೇಳಿ FSL ರಿಪೋರ್ಟ್ ಬಂದಿತ್ತು ಅಂತೇಳಿ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಏನು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ಯಾಚ್ಯ ಶಬ್ದ ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಆ ಒಂದು ಸಂದರ್ಭದಲ್ಲಿ ಸದನದಲ್ಲಿದ್ದಂತ ಕೆಲವು MLC-ಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ CID, ಉಳಿದಂತೆ ಯತೀಂದ್ರ ಸಿದ್ದರಾಮಯ್ಯ, DT ಶ್ರೀನಿವಾಸ್ ಸೇರಿದಂತೆ 3 MLC-ಗಳಿಗೆ ಒಂದು ವಿಚಾರಣೆಗೆ ಬಂದು ನೀವ್ ಏನ್ ನೋಡಿದ್ರಿ ಅಲ್ಲಿ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ನುಡಿಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಶನಿವಾರನೇ ಯತೀಂದ್ರ ಸಿದ್ದರಾಮಯ್ಯಗೆ ವಿಚಾರಣೆಗೆ ಬರೋಕ್ಕೆ CID ಸೂಚಿಸಿತ್ತು. ಆದ್ರೆ ಸೋಮವಾರ ನಾನು ಬರ್ತೀನಿ ಅಂತೇಳಿ ಅವರೇ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು. ಹೀಗಾಗಿ ಇವತ್ತು ಬಂದು ಅವತ್ತು ಏನಾಯ್ತು, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಯಾವ ರೀತಿ ಈ ಒಂದು ಘಟನೆ ಶುರುವಾಯಿತು, ಮತ್ತೆ ಯಾರೆಲ್ಲ ಏನನ್ನು ಕೂಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ CID ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸುವಂತದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ಇನ್ನು ಮಂಗಳೂರು ಸಿಟಿ ರವಿ ಅಶ್ಲೀಲ ಪದ ವಾರ್ ಕೇಸ್ ಇಂದು MLC ಯತೀಂದ್ರ ಸಿದ್ದರಾಮಯ್ಯ ವಿಚಾರಣೆ. ಸಿಎಂ ಪುತ್ರ ಯತೀಂದ್ರಗೆ ನೋಟಿಸ್ ನೀಡಿದ್ದ ಕೆಡಿ ಅವಾಚ್ಯ ಪದ ಬಳಕೆ ಬಗ್ಗೆ ಮಾಹಿತಿ ನೀಡಲಿರುವ ಯತೀಂದ್ರ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಹೌದು ಆ ಥರ ಹೇಳಿಕೆ ನೀಡಿದ್ದು ನಿಜ ಅಂತ ಹೇಳಿ FSL ರಿಪೋರ್ಟ್ ಬಂದಿತ್ತು ಅಂತೇಳಿ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಏನು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ಯಾಚ್ಯ ಶಬ್ದ ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಆ ಒಂದು ಸಂದರ್ಭದಲ್ಲಿ ಸದನದಲ್ಲಿದ್ದಂತ ಕೆಲವು MLC-ಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ CID, ಉಳಿದಂತೆ ಯತೀಂದ್ರ ಸಿದ್ದರಾಮಯ್ಯ, DT ಶ್ರೀನಿವಾಸ್ ಸೇರಿದಂತೆ 3 MLC-ಗಳಿಗೆ ಒಂದು ವಿಚಾರಣೆಗೆ ಬಂದು ನೀವ್ ಏನ್ ನೋಡಿದ್ರಿ ಅಲ್ಲಿ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ನುಡಿಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಶನಿವಾರನೇ ಯತೀಂದ್ರ ಸಿದ್ದರಾಮಯ್ಯಗೆ ವಿಚಾರಣೆಗೆ ಬರೋಕ್ಕೆ CID ಸೂಚಿಸಿತ್ತು. ಆದ್ರೆ ಸೋಮವಾರ ನಾನು ಬರ್ತೀನಿ ಅಂತೇಳಿ ಅವರೇ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು. ಹೀಗಾಗಿ ಇವತ್ತು ಬಂದು ಅವತ್ತು ಏನಾಯ್ತು, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಯಾವ ರೀತಿ ಈ ಒಂದು ಘಟನೆ ಶುರುವಾಯಿತು, ಮತ್ತೆ ಯಾರೆಲ್ಲ ಏನನ್ನು ಕೂಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ CID ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸುವಂತದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ಇನ್ನು ಮಂಗಳೂರು ಸಿಟಿ ರವಿ ಅಶ್ಲೀಲ ಪದ ವಾರ್ ಕೇಸ್ ಇಂದು MLC ಯತೀಂದ್ರ ಸಿದ್ದರಾಮಯ್ಯ ವಿಚಾರಣೆ. ಸಿಎಂ ಪುತ್ರ ಯತೀಂದ್ರಗೆ ನೋಟಿಸ್ ನೀಡಿದ್ದ ಕೆಡಿ ಅವಾಚ್ಯ ಪದ ಬಳಕೆ ಬಗ್ಗೆ ಮಾಹಿತಿ ನೀಡಲಿರುವ ಯತೀಂದ್ರ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಹೌದು ಆ ಥರ ಹೇಳಿಕೆ ನೀಡಿದ್ದು ನಿಜ ಅಂತ ಹೇಳಿ FSL ರಿಪೋರ್ಟ್ ಬಂದಿತ್ತು ಅಂತೇಳಿ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಏನು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ಯಾಚ್ಯ ಶಬ್ದ ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಆ ಒಂದು ಸಂದರ್ಭದಲ್ಲಿ ಸದನದಲ್ಲಿದ್ದಂತ ಕೆಲವು MLC-ಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ CID, ಉಳಿದಂತೆ ಯತೀಂದ್ರ ಸಿದ್ದರಾಮಯ್ಯ,
DT ಶ್ರೀನಿವಾಸ್ ಸೇರಿದಂತೆ 3 MLCಗಳಿಗೆ ಒಂದು ವಿಚಾರಣೆಗೆ ಬಂದು ನೀವು ಏನು ನೋಡಿದ್ರಿ ಅಲ್ಲಿ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ನುಡಿಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಶನಿವಾರನೇ ಯತೀಂದ್ರ ಸಿದ್ದರಾಮಯ್ಯಗೆ ವಿಚಾರಣೆಗೆ ಬರೋಕ್ಕೆ CID ಸೂಚಿಸಿತ್ತು. ಆದ್ರೆ ಸೋಮವಾರ ನಾನು ಬರ್ತೀನಿ ಅಂತೇಳಿ ಅವರೇ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು. ಹೀಗಾಗಿ ಇವತ್ತು ಬಂದು ಅವತ್ತು ಏನಾಯ್ತು, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಯಾವ ರೀತಿ ಈ ಒಂದು ಘಟನೆ ಶುರುವಾಯಿತು, ಮತ್ತೆ ಯಾರೆಲ್ಲ ಏನನ್ನು ಕೂಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ CID ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ಇನ್ನು ಮಂಗಳೂರು ಸಿಟಿ ರವಿ ಅಶ್ಲೀಲ ಪದ ವಾರ್ ಕೇಸ್, ಇಂದು MLC ಯತೀಂದ್ರ ಸಿದ್ದರಾಮಯ್ಯ ವಿಚಾರಣೆ. CM ಪುತ್ರ ಯತೀಂದ್ರಗೆ ನೋಟಿಸ್ ನೀಡಿದ್ದ CID ಅವಾಚ್ಯ ಪದ ಬಳಕೆ ಬಗ್ಗೆ ಮಾಹಿತಿ ನೀಡಲಿರುವ ಯತೀಂದ್ರ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಹೌದು ಆ ಥರ ಹೇಳಿಕೆ ನೀಡಿದ್ದು ನಿಜ ಅಂತ ಹೇಳಿ FSL ರಿಪೋರ್ಟ್ ಬಂದಿತ್ತು ಅಂತೇಳಿ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಏನು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ಯಾಚ್ಯ ಶಬ್ದ ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಆ ಒಂದು ಸಂದರ್ಭದಲ್ಲಿ ಸದನದಲ್ಲಿದ್ದಂಥ ಕೆಲವು MLCಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ CID, ಉಳಿದಂತೆ ಯತೀಂದ್ರ ಸಿದ್ದರಾಮಯ್ಯ, DT ಶ್ರೀನಿವಾಸ್ ಸೇರಿದಂತೆ 3 MLCಗಳಿಗೆ ಒಂದು ವಿಚಾರಣೆಗೆ ಬಂದು ನೀವು ಏನು ನೋಡಿದ್ರಿ ಅಲ್ಲಿ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ನುಡಿಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಶನಿವಾರನೇ ಯತೀಂದ್ರ ಸಿದ್ದರಾಮಯ್ಯಗೆ ವಿಚಾರಣೆಗೆ ಬರೋಕ್ಕೆ CID ಸೂಚಿಸಿತ್ತು. ಆದ್ರೆ ಸೋಮವಾರ ನಾನು ಬರ್ತೀನಿ ಅಂತೇಳಿ ಅವರೇ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು. ಹೀಗಾಗಿ ಇವತ್ತು ಬಂದು ಅವತ್ತು ಏನಾಯ್ತು, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಯಾವ ರೀತಿ ಈ ಒಂದು ಘಟನೆ ಶುರುವಾಯಿತು, ಮತ್ತೆ ಯಾರೆಲ್ಲ ಏನನ್ನು ಕೂಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ CID ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ಇನ್ನು ಮಂಗಳೂರು ಸಿಟಿ ರವಿ ಅಶ್ಲೀಲ ಪದ ವಾರ್ ಕೇಸ್, ಇಂದು MLC ಯತೀಂದ್ರ ಸಿದ್ದರಾಮಯ್ಯ ವಿಚಾರಣೆ. CM ಪುತ್ರ ಯತೀಂದ್ರಗೆ ನೋಟಿಸ್ ನೀಡಿದ್ದ CID ಅವಾಚ್ಯ ಪದ ಬಳಕೆ ಬಗ್ಗೆ ಮಾಹಿತಿ ನೀಡಲಿರುವ ಯತೀಂದ್ರ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಹೌದು ಆ ಥರ ಹೇಳಿಕೆ ನೀಡಿದ್ದು ನಿಜ ಅಂತ ಹೇಳಿ FSL ರಿಪೋರ್ಟ್ ಬಂದಿತ್ತು ಅಂತೇಳಿ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಏನು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ಯಾಚ್ಯ ಶಬ್ದ ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಆ ಒಂದು ಸಂದರ್ಭದಲ್ಲಿ ಸದನದಲ್ಲಿದ್ದಂಥ ಕೆಲವು MLCಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ CID, ಉಳಿದಂತೆ ಯತೀಂದ್ರ ಸಿದ್ದರಾಮಯ್ಯ, DT ಶ್ರೀನಿವಾಸ್ ಸೇರಿದಂತೆ 3 MLCಗಳಿಗೆ ಒಂದು ವಿಚಾರಣೆಗೆ ಬಂದು ನೀವು ಏನು ನೋಡಿದ್ರಿ ಅಲ್ಲಿ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ನುಡಿಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರು. ಶನಿವಾರನೇ ಯತೀಂದ್ರ ಸಿದ್ದರಾಮಯ್ಯಗೆ ವಿಚಾರಣೆಗೆ ಬರೋಕ್ಕೆ CID ಸೂಚಿಸಿತ್ತು. ಆದ್ರೆ ಸೋಮವಾರ ನಾನು ಬರ್ತೀನಿ ಅಂತೇಳಿ ಅವರೇ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು. ಹೀಗಾಗಿ ಇವತ್ತು ಬಂದು ಅವತ್ತು ಏನಾಯ್ತು, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಯಾವ ರೀತಿ ಈ ಒಂದು ಘಟನೆ ಶುರುವಾಯಿತು, ಮತ್ತೆ ಯಾರೆಲ್ಲ ಏನನ್ನು ಕೂಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ CID ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ಇನ್ನು ಮಂಗಳೂರು